ಸಿಲಿಕಾನ್ ಸಿಟಿಯ ರಸ್ತೆಗಳ ಗುಂಡಿ ವಿಚಾರ ನಿಮಗೆ ಗೊತ್ತೇ ಇದೆ. ಈ ಗುಂಡಿ ಗಂಡಾಂತರ ಇನ್ನೂ ಕೂಡ ಕಡಿಮೆ ಆಗಿಲ್ಲ, ಆಗುವ ಲಕ್ಷಣಗಳು ಇಲ್ಲ. ಸತತ 4-5 ವರ್ಷಗಳಿಂದ ಗುಂಡಿ 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 ಅಂತ ನೀವು ಬಾಯಿ ಬಡ್ಕೊಳ್ಳೋದು ಮಾತ್ರ. ಗುಂಡಿಗಳ ಗಂಡಾಂತರ ಮುಗಿಯೋದಿಲ್ಲ. ಕಮ್ಮಿ ಮರಣ ಗುಂಡಿಗಳ ಹಾವಳಿ ಕಡಿಮೆ ಆಗ್ತಿಲ್ಲ. ಬೆಂಗಳೂರಿನಲ್ಲಿ ಅದು ಮಳೆ ಬಂತು ಅಂತಂದ್ರೆ ನೀರು ನಿಂತ್ಕೊಂಡು ಬಿಡುತ್ತೆ. ಗುಂಡಿಗಳು ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ವಾಹನಗಳು, ಜನ, ಸಾರ್ವಜನಿಕರು ಓಡಾಡೋರು ಎಲ್ಲರಿಗೂ ಸಮಸ್ಯೆ. ರಸ್ತೆಯಲ್ಲಿ ಓಡಾಡೋದಕ್ಕಾಗಲ್ಲ. ಈ ಡೆಡ್ಲಿ ಗುಂಡಿಗಳಿಗೆ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿನ ಈ ಗುಂಡಿಗಳಿಗೆ ಮುಕ್ತಿ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. CM DCM ನೋಡಿದ್ರೆ 3 ತಿಂಗಳ ಟೈಮು, 2 ತಿಂಗಳ ಟೈಮು ಕ್ಲಿಯರ್ ಮಾಡಬೇಕು ಅಂತಾರೆ. ಯಾರಿಗೆ ಹೇಳ್ತಾರೋ, ಅದನ್ನು ಕೇಳೋರು ಯಾರೋ, ಅಥವಾ ಯಾವ ರಸ್ತೆಗೆ ಹೇಳ್ತಾರೋ. ಯಾವ ರಸ್ತೆಗೆ ಹೋದ್ರೂ ಇಂಥವಂತೂ ಕಾಣಿಸುತ್ತೆ. BWSSB ಅವರು ಒಂದಿನ ಅಲ್ಲಿ ಯಾರೋ ಒಬ್ರು ಒಂದು ಬಿಲ್ಡಿಂಗ್ ಕಟ್ಕೊಂಡು ಅವ್ರದ್ದೇನೋ ಪೈಪ್ ಲೈನು, ಮತ್ತೊಂದೇನೋ ವೈರಿಂಗು ಅಂದ್ಕೊಂಡು ರಸ್ತೆ ಆಗಿದ್ದಾರೆ, ಮತ್ತು ಹಾಗೆ ಬಿಟ್ಟು ಹೋಗ್ತಾರೆ. ಈ ಗುಂಡಿಗಳ ವಿಚಾರಗಳ ಸಂಬಂಧಪಟ್ಟಂತೆ ಯಾರೂ ಕೂಡ ಒಂದು ನಿಯಮ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗ್ತಿಲ್ಲ. ಬೆಂಗಳೂರಿನ ಗುಂಡಿಗಳು ಹೇಗಿದೆ, ಯಾವ ರೀತಿ ಮರಣ ಗುಂಡಿಗಳು ಅಂತ ಕರೆಸ್ಕೊಳ್ತವೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಾದ್ಯಂತ ಪೂರ್ವ ಮುಂಗಾರಿನ ಮಳೆಯ ಆರ್ಭಟ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಕೂಡ ಜಾಸ್ತಿ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಗೊತ್ತಾ ಇರುತ್ತೆ, ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕಷ್ಟು ರೋಡ್ಗಳು ಕೂಡ ಮುಳುಗಡೆ ಆಗತ್ತೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಾಗಿ ಈ ಒಂದು ರೋಡ್ಗಳ ಪರಿಸ್ಥಿತಿ ಅಧ್ವಾನ ಆಗಿರುವಂತದ್ದು. ಸದ್ಯ ನಾನೀಗ ಲಗ್ಗೆರೆಯ ಮೇನ್ ರೋಡ್ ಹತ್ರ ಇದ್ದೀನಿ. ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ಮಟ್ಟಿಗಿದೆ ಅಂದ್ರೆ, ಮಳೆ ಬಂದಂತಹ ನೀರು ಆ ಗುಂಡಿ ಒಳಗ್ ನಿಲ್ಲತ್ತೆ. ಯಾಕಂದ್ರೆ ಇದೇ ರೋಡ್ ನಲ್ಲಿ ಲಕ್ಷಾಂತರ ಗಾಡಿಗಳು ಸಂಚಾರವನ್ನ ಮಾಡತ್ತೆ. ಯಾವ ಗುಂಡಿಗಳು ಹೇಗಿರತ್ತೆ, ಎಷ್ಟು ಆಳ ಇರತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದ್ರೆ ಬಿಸಿಲು ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆಯಾಗಿ ಗುಂಡಿ ಎಷ್ಟರ ಮಟ್ಟಿಗೆ ಆಳ ಇದೆ ಅನ್ನುವಂಥದ್ದು ಒಂದು ಅಂದಾಜಿಗೆ ಸಿಕ್ಕತ್ತೆ. ಆದ್ರೆ ಮಳೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ನೀರ್ ನಿಲ್ಲೋದ್ರಿಂದ ಗುಂಡಿ ಎಷ್ಟರ ಮಟ್ಟಿಗೆ ಇದೆ ಅದರ ಆಳ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಷ್ಟರ ಮಟ್ಟಿಗೆ ಗುಂಡಿ ಇರುವಂತದ್ದು. ಇನ್ನೊಂದ್ ಕಡೆಯಾಗಿ ಈ ರೋಡಿಗೆ ಸಾಕಷ್ಟು ದಿನಗಳಿಂದ ಕಾಮಗಾರಿ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳ್ಪಡ್ತಾ ಇದ್ವು. ಆದ್ರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇಲ್ಲ. ಕಾಮಗಾರಿ ಆದ್ರೂ ಕೂಡ 2 ವೀಲರ್ಸ್ ಗಳು ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿಗೆ ಬಂದ್ ತಲುಪಿದೆ. ಬೆಂಗಳೂರಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ, ಸಾಕಷ್ಟು ರೋಡ್ಗಳು ಮುಳುಗಡೆ ಆಗ್ತಾ ಇದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಈಗಾಗ್ಲೇ ಗ್ರೇಟರ್ ಬೆಂಗಳೂರು ಆಗಿರ್ಬೋದು ಅಥವಾ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅನ್ನುವಂತಹ ಕನಸನ್ನ ಹೊತ್ತಿದ್ದಾರೆ. ಆದ್ರೆ ಈ ರೋಡ್ ನಲ್ಲಿ ಗುಂಡಿಗಳನ್ನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಗುಂಡಿಗಳನ್ನ ಮುಚ್ಚಿದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಹೆವಿ ವೆಹಿಕಲ್ಸ್ ಗಳು ಕೂಡ ಬರ್ತಾ ಇದೆ. ಈ ರೋಡ್ ನಲ್ಲಿ ಇಷ್ಟರ ಮಟ್ಟಿಗೆ ಹೆವಿ ವೆಹಿಕಲ್ಸ್ ಗಳು ಬಂದ್ರೆ ಇರುವಂತಹ ಗುಂಡಿಯೇ ಇನ್ನಷ್ಟು ಜಾಸ್ತಿ ಆಗುವಂತದ್ದು. ಹಾಗಾಗಿ ಇದು ಒಂದು ಮಾತ್ರ ಅಲ್ಲ, ಲಗ್ಗೆರೆ ಮಾತ್ರ ಅಲ್ಲ, ಬೆಂಗಳೂರಿನ ಸಾಕಷ್ಟು ಏರಿಯಾಗಳಲ್ಲಿ ಇದೇ ರೀತಿಯಾದಂತಹ ಒಂದಷ್ಟು ಗುಂಡಿಗಳು ಸಾಕಷ್ಟು ಗುಂಡಿಗಳಿರುವಂತದ್ದು. ಹಾಗಾಗಿ ಸರ್ಕಾರ ಆಗಿರ್ಬೋದು, BBMP ಆಗಿರ್ಬೋದು ಯಾವ ರೀತಿ ನಿಲುವನ್ನ ತಗೊಳುತ್ತೆ ಅನ್ನುವಂಥದ್ದು ಬಹು ಮುಖ್ಯವಾಗತ್ತೆ. ಮಳೆಯಾಗುವಂತಹ ಸಂದರ್ಭದಲ್ಲಿ ಗುಂಡಿಗಳು ಹೇಗಿದೆ ಅನ್ನುವಂಥದ್ದನ್ನ ಕೂಡ ಇಮೇಜ್ ಮಾಡ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಈಗಾಗ್ಲೇ ಗುಂಡಿಗಳನ್ನ ಮುಚ್ಚೋದಕ್ಕೆ ಒಂದಷ್ಟು ತಯಾರಿಗಳನ್ನ ನಡೆಸಿದ್ರು ಕೂಡ ಇನ್ನೂ ಒಂದಷ್ಟು ತಯಾರಿಗಳು ಬೇಕಾಗತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ನಾನು ಈಗಾಗ್ಲೇ ಹೇಳ್ತಾ ಇದ್ದೆ, ಮಳೆಗಾಲದಲ್ಲಿ ಗುಂಡಿಗಳನ್ನ ಯಾವ ರೀತಿ ಇರತ್ತೆ, ಅದ್ರಿಂದ ಯಾವ ರೀತಿ ಸೇಫ್ ಆಗಿ ಹೋಗ್ಬೇಕು ಅನ್ನುವಂಥದ್ದು ಕೂಡ ಬಹು ಮುಖ್ಯವಾಗತ್ತೆ. ಇದೇ ರೀತಿ ಗುಂಡಿಗಳನ್ನ ಮುಚ್ಚದೇ ಇದ್ರೆ ಮತ್ತಷ್ಟು ಜನ ಹಿಡಿ ಶಾಪ ಹಾಕೋದಂತೂ ಪಕ್ಕ ಆಗಿದೆ. ನೋಡ್ಬೇಕಾಗತ್ತೆ, ಪೂರ್ವ ಮುಂಗಾರಿಗೆ ಈ ರೀತಿ ಮಳೆರಾಯ ಆರ್ಭಟದಿಂದ ಒಂದಷ್ಟು ರೋಡ್ಗಳ ಅಧ್ವಾನ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಇರುತ್ತೆ, ರೋಡ್ಗಳ ಗುಂಡಿಗಳನ್ನ BBMP ಮುಚ್ಚುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕೇರಿ, ಪವರ್ TV ಬೆಂಗಳೂರು.